ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ಈ ವ್ಲಾಗನ್ನು ನಾನು ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೇನೆ. ನೀವು ನೋಡಿರ್ಬೋದು, ಯೂಶ್ವಲಿ ನಾನು ಬ್ರಷ್ ಮಾಡಿ ಜಸ್ಟ್ ನೀರಿಂದ ಮುಖವನ್ನು ತೊಳೆದು ಯಾವಾಗಲೂ ನನ್ನ ಡೇಯನ್ನು ಸ್ಟಾರ್ಟ್ ಮಾಡುವಂಥದ್ದು. ಬಟ್ ಪ್ರೆಗ್ನೆನ್ಸಿ ನಂತರ ನನ್ನ ಮುಖದಲ್ಲಿ ತುಂಬಾ ಪಿಗ್ಮೆಂಟೇಷನ್ಸ್ ಮತ್ತು ಕಪ್ಪು ಕಲೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿ ಆ ಒಂದು ಪ್ರೆಗ್ನೆನ್ಸಿ ಗ್ಲೋ ಏನಿದೆ ಅದು ಹೋಗಿದೆ. ಬಟ್ ಸ್ಕಿನ್ ತುಂಬ ಡಲ್ಲಾಗಿ ಕಾಣ್ತಾ ಇತ್ತು. ನನಗೆ ಡಾಕ್ಟರ್ ಹತ್ರ ತೋರಿಸ್ಬೇಕಂತ ಕೂಡ ಇತ್ತು, ಬಟ್ ಟೈಮೇ ಸಾಕಾಗ್ತಾ ಇರಲಿಲ್ಲ. ಆ ಟೈಮ್ನಲ್ಲಿ ನಾನು ಆನ್ಲೈನಲ್ಲಿ ಈ ಒಂದು ಕ್ಯೂರ್ ಸ್ಕಿನ್ ಅಂತ ಹೇಳಿ ಅದರ ಬಗ್ಗೆ ನೋಡಲಿಕ್ಕೆ ನನಗೆ ಸಿಕ್ತು. ಸೊ ಅದರ ನಂತರ ನಾನು ಅದರ ಪ್ರಾಡಕ್ಟ್ಸನ್ನು ಇಲ್ಲಿ ತಗೊಂಡಿದ್ದೇನೆ. ಈ ಒಂದು ಕ್ಯೂರ್ ಸ್ಕಿನ್ ಏನಿದೆ ಇದೊಂದು ಡರ್ಮಟಾಲಜಿಸ್ಟ್ ಬೇಸ್ಡ್ ಆಗಿರುವಂತಹ ಆ್ಯಪ್. ಈ ಆ್ಯಪ್ ನಿಮಗೆ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಸ್ಟೋರ್ ಎರಡರಲ್ಲಿ ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನಾನು ಬೆಳಿಗ್ಗೆನೇ ಈ ಒಂದು ಕ್ಯೂರ್ ಸ್ಕಿನ್ ಅವರ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಎಷ್ಟು ಬೇಕಷ್ಟನ್ನು ತಗೊಂಡು ಫೇಸ್ಗೆ ಅಪ್ಲೈ ಮಾಡುವಂಥದ್ದು. ಸೊ ಈ ಒಂದು ಆ್ಯಪ್ ಏನಿದೆ ಇದರಲ್ಲಿ ನಮಗೆ ಡಾಕ್ಟರ ಫ್ರೀ ಕನ್ಸಲ್ಟೇಷನ್ ಕೂಡ ಸಿಗ್ತದೆ. ಈಗ ಹೊರಗೆ ಹೋಗೋದಾದರೆ ನಮಗೆ ಎಷ್ಟು ಟೈಮ್ ಎಲ್ಲ ಸ್ಪೆಂಡ್ ಮಾಡಬೇಕಲ್ಲ, ಸೊ ಇಲ್ಲಿ ಡಾಕ್ಟರ್ ಜೊತೆಗೆ ಫ್ರೀ ಕನ್ಸಲ್ಟೇಷನ್ ಕೂಡ ಆಗ್ತದೆ. ಹಾಗೂ ಡೆಲಿವರಿ ಚಾರ್ಜಸ್ ಏನು ಕೂಡ ಇಲ್ಲದೆ ಇವರು ಪ್ರಾಡಕ್ಟ್ಸನ್ನು ಕೂಡ ನಮ್ಮ ಮನೆಗೇ ತಲುಪಿಸಿಕೊಡ್ತಾರೆ. ಸೊ ಈ ರೀತಿಯಲ್ಲಿ ಫಸ್ಟಿಗೆ ಕೆಲವೊಂದು ಕ್ವೆಶನ್ಸನ್ನು ಕೇಳ್ತಾರೆ, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ, ನಮ್ಮ ಒಂದು ಹೆಲ್ತ್ ಬಗ್ಗೆ. ಅದರ ನಂತರ ನಮ್ಮ ಒಂದು ಸ್ಕಿನ್ ಅನಾಲಿಸಿಸ್ಗೆ ಅಂತ ಹೇಳಿ ಹೀಗೆ ಫೋಟೋ ಎರಡು ಫ್ರಂಟ್ ಮತ್ತು ಸೈಡ್ ಬೇಸಿದು ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡಿದ ನಂತರ ಡಾಕ್ಟರ್ ನಮ್ಮ ಜೊತೆಗೆ ಚಾಟ್ ಮಾಡ್ತಾರೆ ಮತ್ತು ಸ್ವಲ್ಪ ಟೈಮ್ ತಗೊಳ್ತಾರೆ. ನಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂತಹ ಕೆಲವೊಂದು ಪ್ರಾಡಕ್ಟ್ಸನ್ನು ಕೂಡ ಅವರು ರೆಡಿ ಮಾಡಿ ಕೊಡ್ತಾರೆ. ಫೇಸ್ ವಾಶ್ ಆದ ಕೂಡಲೇ ಈ ಒಂದು ಮಿನರಲ್ ಸನ್ಸ್ಕ್ರೀನ್ ಏನಿದೆ ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಸ್ಕಿನ್ನಿಗೆ. ಈ ಎಲ್ಲ ಪ್ರಾಡಕ್ಟ್ಸ್ ನಮಗೆ 1500 ವಿದೌಟ್ ಎನಿ ಡೆಲಿವರಿ ಚಾರ್ಜಸ್, ವಿದೌಟ್ ಎನಿ ಕನ್ಸಲ್ಟೇಷನ್ ಫೀಸ್ ನಮಗೆ ಸಿಗ್ತದೆ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಎಲ್ಲ ಹೊರಗೆ ಹೋಗಿ ಡರ್ಮಟಾಲಜಿಸ್ಟ್ ಹತ್ರ ಹೋಗಲಿಕ್ಕೆಲ್ಲ ಟೈಮ್ ಆಗೋದಿಲ್ಲ ಅಂಥವರಿಗಂತೂ ಹೇಳಿ ಮಾಡಿಸಿದಂತಹ ಒಂದು ಆ್ಯಪ್. ಸೊ ಈ ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡಿದ ನಂತರ ನಿಮಗೆ ರಿವ್ಯೂ ಕೊಡ್ತಾ ಇರುವಂಥದ್ದು. ಇದನ್ನು ನಂಬೋದು ಯಾಕೆ ಅಂತ ಹೇಳಿದರೆ, ಒಂದು ಡಾಕ್ಟರ್ ಸಜೆಸ್ಟ್ ಮಾಡುವಂಥದ್ದು. ಹಾಗೂ ನಾವು ಮೆಡಿಕಲಲ್ಲೆಲ್ಲ ಹೋಗಿ ತಗೊಳ್ಳೋದಾದರೆ ಯಾವುದ್ಯಾವುದೋ ಪ್ರಾಡಕ್ಟ್ಸನ್ನು ತಗೊಳ್ತೇವೆ. ಬಟ್ ಡಾಕ್ಟರ್ ಸಜೆಸ್ಟ್ ಮಾಡಿ ನಮ್ಮ ಸ್ಕಿನ್ ಟೈಪಿಗೆ ಅಂತ ಹೇಳಿ ಸೂಟ್ ಆಗುವಂತಹ ಪ್ರಾಡಕ್ಟ್ ಕೊಡೋದ್ರಿಂದ ನಾವು ಟ್ರಸ್ಟ್ ಮಾಡಿ ತಗೊಳ್ಬೋದು. ಇದರಲ್ಲಿ ನಮ್ಮ ಡಯಟನ್ನು ನಾವು ಯಾವ ರೀತಿಯಲ್ಲಿ ಚೇಂಜ್ ಮಾಡಬೇಕು ಅಂತ ಹೇಳಿ ಕೂಡ ಸಜೆಸ್ಟ್ ಮಾಡ್ತಾರೆ. ಯಾಕೆಂದರೆ ಖಾಲಿ ಮುಖಕ್ಕೆ ಏನಾದರೂ ಹಚ್ಚಿದ ಕೂಡಲೇ ನಮ್ಮ ಫೇಸ್ ಚೇಂಜ್ ಆಗೋದಿಲ್ಲ. ನಮ್ಮ ಒಂದು ಫುಡ್ ಡಯಟ್ ಏನಿದೆ, ನ್ಯೂಟ್ರಿಷಿಯಸ್ ಫುಡ್ ಎಲ್ಲ ನಾವು ತಗೊಳ್ಬೇಕು. ಈ ಪ್ರಾಡಕ್ಟ್ ನಿಮಗೆ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕನ್ನು ಯೂಸ್ ಮಾಡಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿ ಕನ್ಸಲ್ಟೇಷನ್ ಎಲ್ಲ ಆದ ನಂತರ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಾಗ ಕೂಪನ್ ಕೋಡ್ ಕೊಟ್ಟಿದ್ದೇನೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿಯೇ ಇದೆ. ಸೊ ಆ ಕೂಪನ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗ್ತದೆ. ಈಗ ನಾನು ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಒಂದು ಚಾನ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಚಹಾ ರೆಡಿ ಆಗ್ತಾ ಇದೆ. ನಾನು ಇವತ್ತು ನೀರು ದೋಸೆ ಮಾಡುವ ಅಂತ ಹೇಳಿ ಅಕ್ಕಿಯನ್ನು ಕೂಡ ನೆನೆಯಲಿಕ್ಕೆ ಹಾಕಿದ್ದೆ. ಇವತ್ತು ನಾವೇ ಇರುವಂಥದ್ದು, ಹಸ್ಬೆಂಡ್, ನಾನು ಮತ್ತು ಮಕ್ಕಳು. ಸೊ ಸ್ವಲ್ಪ ಸಾಕಲ್ಲ, ಹಾಗೆ ಸ್ವಲ್ಪನೇ ಅಕ್ಕಿಯನ್ನು ನೆನೆಯಲಿಕ್ಕೆ ಅಂತ ಹೇಳಿ ಹಾಕಿದ್ದೆ. ನೆನ್ನೆದು ಪಾತ್ರೆಗಳೆಲ್ಲ ಏನಿತ್ತು ವಾಶ್ ಮಾಡಿದ್ದು ಅದನ್ನೆಲ್ಲ ಅದರ ಜಾಗದಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇದು ಡೈಲಿ ಬೆಳಿಗ್ಗೆ ಮಾಡುವಂಥ ಫಸ್ಟ್ ಕೆಲಸ. ಕೆಲವೊಮ್ಮೆ ನಾನು ನೈಟ್ ಈ ಬುಟ್ಟಿಯಲ್ಲಿ ತೊಳೆದಿಟ್ಟಂಥದ್ದನ್ನೆಲ್ಲ ಸೈಡಿಗೆ ಇಟ್ಟು ಬಿಡ್ತೇನೆ. ಕೆಲವೊಮ್ಮೆ ನೈಟೇ ಒಣಗಿದ ಪಾತ್ರೆ ಎಲ್ಲ ಇದ್ದರೆ ಒಳಗೆ ಇಟ್ಟೆ ಮಲಗುವಂಥದ್ದು, ಸ್ವಲ್ಪ ಬೇಗನೆ ಎಲ್ಲ ಊಟ ಎಲ್ಲ ಮಾಡಿದರೆ. ಬಾಳೆ ಎಲೆ ಮತ್ತು ಬಾಳೆಯ ದಂಟೇನಿದೆ ಅದನ್ನು ತಗೊಂಡೋಗ್ಲಿಕ್ಕೆ ಅಂತ ಹೇಳಿ ನಾನೀಗ ಹೊರಗೆ ಬಂದಿದ್ದೇನೆ. ಎಣ್ಣೆ ಹಚ್ಚಲಿಕ್ಕೆ ಕಾವಲಿಗೆ ಇದಕ್ಕಿಂತ ಬೆಸ್ಟ್ ಯಾವುದೇ ಬ್ರಷ್ ಇಲ್ಲ ಅಂತ ಹೇಳ್ಬೋದು. ತುಂಬಾ ಯೂಸ್ ಆಗ್ತದೆ ಇದು, ಹಾಗೂ ಒಳ್ಳೆ ಒಂದು ಫ್ಲೇವರ್ ಕೂಡ ಕೊಡ್ತದೆ. ಈ ಬಾಳೆ ಎಲೆ ನಾನು ಯಾಕೆ ತಗೊಂಡು ಬಂದಿದ್ದೇನೆ ಅಂತ ಹೇಳಿದರೆ, ಈ ಕಬ್ಬಿಣದ ಕಾವಲಿಯಲ್ಲಿ ನೀರು ದೋಸೆ ಹಾಕುವಾಗ ಎಲ್ಲ ಕಡೆ ಹಾರ್ತದೆ. ಮೇಲೆ ಕಿಟಕಿಗೆ, ಗೋಡೆಗೆ, ಗ್ಯಾಸಿದು ಪೈಪಿಗೆ, ಸ್ಟವಿಗೆ, ಹೇಗಿದ್ರೂ ಹಾಗೆ ಆಗ್ತದೆ. ಮತ್ತು ಎಲ್ಲ ಕಡೆ ಹಾರ್ತದಲ್ವ, ಬೋರ್ಡ್ ತೊಳಿಬೇಕು ಮತ್ತು ಗೋಡೆ ತೊಳಿಬೇಕು. ಸೊ ಅದಕ್ಕಿಂತ ಒಳ್ಳೆದಂತ ಹೇಳಿದರೆ ಈ ರೀತಿಯಲ್ಲಿ ಎಲೆಯನ್ನು ತಂದು ಅಡ್ಡ ಇಡುವಂಥದ್ದು. ದೊಡ್ಡ ಎಲೆ ಇದೆ, ಅದು ಚಿಕ್ಕದಾಗಿ ಕಾಣ್ತಾ ಇದೆ. ಸೊ ದೊಡ್ಡ ಎಲೆಯನ್ನು ಹೀಗೆ ಅಡ್ಡ ಇಟ್ಟರೆ ಆ ಎಲೆಯನ್ನು ಮತ್ತೆ ತೆಗೆದು ಬಿಸಾಡಿದರೆ ಆಯ್ತಲ್ಲ. ಈಗ ಸ್ವಲ್ಪ ದಿನದಿಂದ ನಾನು ಇದೇ ರೀತಿಯಲ್ಲಿ ಮಾಡುವಂಥದ್ದು. ಕಾವಲಿಯನ್ನೀಗ ಸಪೂರ ಉರಿಯಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಅದು ಸ್ವಲ್ಪ ಲೇಟಲ್ಲ ಬಿಸಿ ಆಗೋದು, ಹಾಗಾಗಿ ನಾನು ಸ್ವಲ್ಪ ಸಪೂರ ಉರಿಯಲ್ಲಿಟ್ಟು ತೆಂಗಿನಕಾಯಿ ಸುಲಿಯುವ ಅಂತ ಹೇಳಿ ಬಂದಿದ್ದೇನೆ. ಹಸ್ಬೆಂಡ್ ಮತ್ತು ಮಕ್ಕಳೆಲ್ಲ ಮಲಗಿದ್ದಾರೆ. ನಾನು ಸ್ವಲ್ಪ ಬೇಗ ಎದ್ದಿದ್ದೇನೆ ಇವತ್ತು. ಒಂದು 5:45 ಆಗುವಾಗನೇ ಎದ್ದು ಬಿಟ್ಟಿದ್ದೆ. ಈಗ ಅಂದರೆ ಬೇಗನೆ ಬೆಳಕಾಗ್ತದೆ, ಹಾಗಾಗಿ ನಾನು ಬೇಗ ಎದ್ದಿದ್ದೆ. ಸೊ ಯಾಕೆ ಅವರನ್ನು ಎಬ್ಬಿಸೋದೊಮ್ಮೆ ಅಂತ ಹೇಳಿ ನಾನೇ ಇಲ್ಲಿ ತೆಂಗಿನಕಾಯಿ ಸಿಪ್ಪೆಯನ್ನು ಸುಲಿಯುವ ಅಂತ ಹೇಳಿ ಬಂದಿದ್ದೇನೆ. ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದರೆ ಸೊಳ್ಳೆದು. ಸೊಳ್ಳೆ ಮನುಷ್ಯರನ್ನೇ ತಿನ್ನಲಿಕ್ಕಾಗೋದಿದ್ದರೆ ತಿಂದೇ ಬಿಡ್ತದೆ ಕಾಣ್ತದೆ, ಆ ರೀತಿ ಇದೆ ಸೊಳ್ಳೆ. ಇಲ್ಲಿ ನಾನು ಈ ಒಂದು ಕಾವಲಿಗೆ ನಾವು ಮೊದಲಿಂದ ಯೂಸ್ ಮಾಡುವಂಥದ್ದು ಮಸ್ಟರ್ಡ್ ಆಯಿಲ್.
ತುಂಬ ಹೆಲ್ದಿ ಕೂಡ ಮಸ್ಟರ್ಡ್ ಆಯಿಲ್ ಚೆನ್ನಾಗಿ ಯೂಸ್ ಆಗ್ತದೆ ಇದಕ್ಕೆ. ನಿಮಗೆ ಯಾರಿಗಾದರೂ ಕಾವಲಿಯನ್ನು ಈ ರೀತಿ ಪಳಗಿಸುವಾಗೆಲ್ಲ ಎಣ್ಣೆ ಹಾಕ್ತಾರಲ್ಲ ಪಳಗಿಸಿದ ನಂತರ, ಸೊ ಅದರ ನಂತರ ಮಸ್ಟರ್ಡ್ ಆಯಿಲನ್ನೇ ಯೂಸ್ ಮಾಡಿ, ತುಂಬ ಹೆಲ್ತಿಗೆ ಕೂಡ ಒಳ್ಳೆಯದು. ಈ ಕಾವಲಿಯಲ್ಲಿ ಫಸ್ಟ್ ದೋಸೆ ಎದ್ದೊಳ್ಳಿಕ್ಕೆಲ್ಲ ಸ್ವಲ್ಪ ಕಷ್ಟ, ಅದರ ನಂತರ ಎದ್ದೊಳ್ತದೆ. ಮತ್ತು ಕೆಲವೊಮ್ಮೆ ಅಕ್ಕಿ ಒಳ್ಳೆದಿಲ್ಲ ಆದರೆ ಎಷ್ಟು ದೋಸೆ ಮಾಡಿದರೂ ಕೂಡ ಎದ್ದೊಳ್ಳೋದಿಲ್ಲ. ಇವತ್ತು ನಾನು ಈ ನೀರು ದೋಸೆ ಯೂಶ್ವಲಿ ಎದ್ದೊಳ್ತದೆ, ನೀರು ದೋಸೆದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅಕ್ಕಿ ಹಳೆಯದು ಆದರೆ ಎಲ್ಲ ಎದ್ದೊಳ್ಳಿಕ್ಕೆ ಸ್ವಲ್ಪ ಕಷ್ಟ. ನಮಗೆ ಇವತ್ತಿಗೆ ಕರಿ ಏನು ಕೂಡ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಈ ಒಂದು ಪೀನಟ್ಸ್ ಚಟ್ನಿ ಇದೆ ಅಲ್ವಾ, ಎಂತ ಹೇಳ್ತಾರೆ ಅದಕ್ಕೆ, ಕಡಲೆ ಬೀಜ ಅಂತ ಹೇಳ್ತಾರೆ, ಆ ಕಡಲೆ ಬೀಜದ ಚಟ್ನಿಯನ್ನು ಮಾಡುವ ಅಂತ ಹೇಳಿ ಬಂದಿದ್ದೇನೆ. ತುಂಬ ಈಸಿ, ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಕಡಲೆ ಬೀಜ, ಕೆಂಪು ಮೆಣಸು ಮತ್ತು 2 ಎಸಳು ಬೆಳ್ಳುಳ್ಳಿ, ತೆಂಗಿನಕಾಯಿ ಮತ್ತು ಸ್ವಲ್ಪ ಹುಳಿ, ಉಪ್ಪು ಹಾಕಿದರೆ ಆಯಿತು. ತುಂಬ ಟೇಸ್ಟಿ ಆಗ್ತದೆ, ಸ್ವಲ್ಪ ಸ್ವೀಟಾಗಿ. ಈಗ ನಾನು ತೆಂಗಿನಕಾಯನ್ನೆಲ್ಲ ತುರಿದು ತಗೊಂಡಿದ್ದೇನೆ. ಚಟ್ನಿದು ನಾನು ಆ್ಯಕ್ಚುಲಿ ವಿಡಿಯೋ ಮಾಡಲಿಲ್ಲ, ಎಲ್ಲದೂ ಕೂಡ ಕವರ್ ಮಾಡಲಿಕ್ಕೆ ಮರ್ತು ಹೋಗ್ತದೆ ಕೆಲವೊಮ್ಮೆ. ಸೊ ನನಗೆ ಮರ್ತೇ ಹೋಯಿತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿ, ಹಾಗಾಗಿ ನಾನು ಕವರೇ ಮಾಡಲಿಲ್ಲ. ನಿನ್ನೆ ನೈಟ್ ಫ್ರೀಝರಲ್ಲಿದ್ದ ಬಂಗುಡೆ ಮೀನನ್ನು ತೆಗೆದು ನಾನು ಫ್ರಿಜ್ಜಲ್ಲಿ ಕೆಳಗೆ ಇಟ್ಟಿದ್ದೆ, ಐಸ್ ಬೇಗ ಬಿಟ್ಟರೆ. ನಾನಂದರೆ ಬೆಳಿಗ್ಗೆ ಬೇಗ ಅಡುಗೆ ಮಾಡುವಂಥದ್ದು. ಅತ್ತೆ ಇದ್ದರೆ ಅವರೇ ಅಡುಗೆ ಮಾಡ್ತಾರೆ, ಬಟ್ ಅವರಿಲ್ಲಾದರೆ ನಾನು ಫಸ್ಟೇ ಅಡುಗೆ ಮಾಡ್ಕೊಳ್ತೇನೆ, ಯಾಕೆಂದರೆ ಮತ್ತೆ ಮಗುವನ್ನು ನೋಡಲಿಕ್ಕೆ ನನಗೆ ಕಷ್ಟ ಆಗ್ತದೆ. ಹಾಗಾಗಿ ನಾನಿಲ್ಲಿ ಈಗ ನಂದು ಅಡುಗೆ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಮಗುವಿಗೆ ವೆಜಿಟೇಬಲ್ಸನ್ನು ಸ್ಟೀಮ್ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ ಆ ಸೈಡಲ್ಲಿ. ಇಲ್ಲಿ ನಾನು ಫಿಶ್ಶಿಗೆ ಬೇಕಾಗುವಂತಹ ಖಾರ ತೆಗಿತಾ ಇದ್ದೇನೆ. ಫಿಶ್ ಇವತ್ತು ಸಾರು ಮಾಡುವಂಥದ್ದು ಬಂಗುಡೆ, ಹಾಗಾಗಿ ಅದಕ್ಕೆ ಬೇಕಾಗುವಂತಹ ಖಾರವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಬ್ಬೊಬ್ಬರು ಒಂದೊಂದು ಥರ ರೆಸಿಪಿ ಮಾಡ್ತಾರೆ ಕಾಣ್ತದೆ. ನಾನು ರೀಸೆಂಟ್ಲಿ ಕಲ್ತಿರುವಂಥದ್ದು, ಕುಕ್ಕಿಂಗ್ ನನಗೆ ಏನು ಕೂಡ ಗೊತ್ತಿರಲಿಲ್ಲ, ರೀಸೆಂಟ್ಲಿ ಕಲ್ತಿರುವಂಥದ್ದು. ಬಟ್ ಪರವಾಗಿಲ್ಲ, ಈಗ ಎಲ್ಲ ರೀತಿಯ ಕುಕ್ಕಿಂಗ್ ಸ್ವಲ್ಪ ಗೊತ್ತು, ಹಾಗೇನೇ ಅಲ್ವಾ ಕಲಿಯುವಂಥದ್ದು. ಫಸ್ಟಿಗೆಲ್ಲ ನನಗೆ ಏನೂ ಗೊತ್ತಿರಲಿಲ್ಲ, ಒಂದು ಚಹಾ ಮಾಡಲಿಕ್ಕೆ ಕೂಡ ಗೊತ್ತಿರಲಿಲ್ಲ. ಬಟ್ ಈಗ ತುಂಬ ಕಲ್ತಿದ್ದೇನೆ. ಆಗಾಗ ನಾನು ಕಾಲೆತ್ತುತ್ತಾ ಇದ್ದೇನೆ ವಿಡಿಯೋದಲ್ಲಿ, ಯಾಕೆಂದರೆ ತುಂಬ ಸೊಳ್ಳೆ, ನಮ್ಮ ಕಿಚನಲ್ಲಿ ತುಂಬ ಸೊಳ್ಳೆ ಇದೆ. ಬ್ಲ್ಯಾಕ್ ಪೇಂಟ್ ಇರೋದ್ರಿಂದ ಕಾಣ್ತದೆ, ನೆಲಕ್ಕೆಲ್ಲ ಬ್ಲ್ಯಾಕ್ ಇರೋದ್ರಿಂದ ತುಂಬ ಸೊಳ್ಳೆ ಕಚ್ಚುವಂಥದ್ದು. ನನಗೆ ಮೀನಲ್ಲಿ ಕರೆಕ್ಟಾಗಿ ಬೇಗ ಕ್ಲೀನ್ ಮಾಡಲಿಕ್ಕೆ ಆಗೋದಂತ ಹೇಳಿದರೆ ಬಂಗುಡೆ ಮಾತ್ರ. ನೋಡಿ ಸೊಳ್ಳೆ ಎಷ್ಟಿದೆ ನೋಡಿ, ಕಚ್ತಾನೇ ಇದೆ. ನಾನು ಅಂದರೆ ವಿಂಡೋಸ್ ಕೂಡ ಓಪನ್ ಇದೆ, ತುಂಬ ಸೊಳ್ಳೆ ಇರೋದ್ರಿಂದ ಈಗ ತುಂಬ ಕಚ್ತಾ ಇದೆ. ಎಲ್ಲ ಕಡೆ ಈಗ ಡೆಂಗು ಎಲ್ಲ ಇದೆ ಅಂತೆ, ಎಲ್ಲರೂ ಕೂಡ ಕೇರ್ಫುಲ್ಲಾಗಿ ಇರಿ. ಏನು ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಮ್ಮೆ ಹೇಗೆ ಕಚ್ಚಿತು, ಯಾವ ಸೊಳ್ಳೆ ಕಚ್ಚಿತು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ಲ. ಸೊ ಬಂದರೆ ಸ್ವಲ್ಪ ಎಲ್ಲ ಡಯಟ್ ಎಲ್ಲ ಚೆನ್ನಾಗಿ ಫಾಲೋ ಮಾಡಿದರೆ ಬೇಗನೆ ರಿಕವರ್ ಕೂಡ ಆಗ್ಬೋದು. ಈಗ ನಾನು ಫಿಶನ್ನೆಲ್ಲ ಇಲ್ಲಿ ಕಟ್ ಮಾಡಿ ತಗೊಂಡಿದ್ದೇನೆ. ಇನ್ನು ಈ ಫಿಶ್ಶಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಜಸ್ಟ್ ಹೀಗೆ ಮ್ಯಾರಿನೇಟ್ ಮಾಡಿ ಇಟ್ಟು ಬಿಡ್ತೇನೆ ಹೊರಗೇನೆ. ಆ ಟೈಮ್ನಲ್ಲಿ ನೆಕ್ಸ್ಟ್ ಇನ್ನು ಖಾರ ಕೂಡ ನಾನು ಫ್ಯಾನ್ ಹಾಕಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ, ಯಾಕೆಂದರೆ ಇವತ್ತು ಟ್ಯೂಸ್ಡೇ ನಮಗೆ ಪವರ್ ಕಟ್ ಇರ್ತದೆ ಯೂಶ್ವಲಿ. ಹಾಗಾಗಿ ಇವತ್ತು ಎಲ್ಲಿಯಾದರೂ ಕರೆಂಟ್ ಹೋದರೆ ಅಂತ ಹೇಳಿ ಬೇಗನೆ ಇಲ್ಲಿ ಖಾರವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಗ್ರೈಂಡರಲ್ಲಿ ಸ್ವಲ್ಪ ಕಡಿಯದೆ ಹಾಕಿದರೆ ಅದು ಕಲ್ಲು ತಿರುಗೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಗ್ರೈಂಡ್ ಮಾಡಿದ ನಂತರ ಮಿಕ್ಸಿಯಲ್ಲಿ ಈ ಒಂದು ಗ್ರೈಂಡರಿಗೆ ಹಾಕಿ ಕೊಟ್ಟಿದ್ದೇನೆ. ಈ ಟೈಮ್ನಲ್ಲಿ ಇನ್ನೂ ಕೂಡ ಸಿಯೋನ್ಗೆ ಶಾಲೆ ಶುರುವಾಗಿರಲಿಲ್ಲ, ಇದು ಸ್ವಲ್ಪ ದಿನ ಮುಂಚೆ ತೆಗೆದಿರುವಂತಹ ವಿಡಿಯೋ. ಹಾಗಾಗಿ ಇಲ್ಲಿ ಲೇಟಾಗಿ ಇಲ್ಲಿ ಸಿಯೋನ್ಗೆ ಇವಾಗ ಬ್ರೇಕ್ಫಾಸ್ಟನ್ನು ಕೊಡ್ತಾ ಇದ್ದೇನೆ. ಈ ಒಂದು ಫೀಡಿಂಗ್ ಚೇರಲ್ಲಿ ಇಬ್ಬರನ್ನು ಕೂಡ ಕೂರಿಸ್ಬೋದು. ನಾನೀಗ ಸಿಯೋನನ್ನು ಕೂಡ ಕೂತ್ಕೊಳ್ಳಿಸ್ತೇನೆ, ಚಿಕ್ಕ ಮಗುವನ್ನು ಕೂಡ ಕೂತ್ಕೊಳ್ಳಿಸ್ತೇನೆ. ಅವನಿಗೆ ಅಲ್ಲಿ ಬ್ರೇಕ್ಫಾಸ್ಟ್ ಕೊಟ್ಟು ನಾನಿಲ್ಲಿ ಹಿಂದೆ ಕಿಚನಿಗೆ ಬಂದಿದ್ದೇನೆ. ಇನ್ನು ಅನ್ನಕ್ಕೆಲ್ಲ ಅಕ್ಕಿ ಎಲ್ಲ ಹಾಕ್ಲಿಕ್ಕೆ ಉಂಟಲ್ಲ, ಸ್ವಲ್ಪ ಬೆಂಕಿ ಎಲ್ಲ ಮಾಡಿಕೊಳ್ಳುವ ಅಂತ. ಬೆಳಿಗ್ಗೆ ಮುಂಚೆ ಎಲ್ಲ ಕೆಲಸ ಆಗಿ ಹೋದರೆ ಮತ್ತು ಏನು ಕೂಡ ಟೆನ್ಷನ್ ಇರೋದಿಲ್ಲ, ಮಕ್ಕಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮೊದಲು ಸಿಯೋನ್ ಒಬ್ಬನೇ ಇದ್ದ, ಹೇಗೋ ಅವನಷ್ಟಕ್ಕೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಅವನಿಗೆ ಅಂದರೆ ಆಗ ಅನಿಸ್ತಿತ್ತು ನನಗೆ ಇವನಿಗೆ ಹೆಚ್ಚು ಅಟೆನ್ಷನ್ ಬೇಕು ಅಂತ ಹೇಳಿ, ಬಟ್ ಅವನಿಗಿಂತ ಹೆಚ್ಚು ಅಟೆನ್ಷನ್ ಈಗ ಚಿಕ್ಕ ಮಗುವಿಗೆ ಕೊಡಬೇಕು. ಸ್ವಲ್ಪ ಕಷ್ಟ ಆಗ್ತದೆ, ಯಾಕೆಂದರೆ ಇಬ್ಬರಿಗೆ ಕೂಡ ಒಂದೇ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಕಷ್ಟ. ಇನ್ನು ಸಿಯೋನ್ಗೆ ಶಾಲೆ ಸ್ಟಾರ್ಟ್ ಆಗಬೇಕು, ಸ್ಟಾರ್ಟ್ ಆದ ನಂತರ ಆದರೆ ನಾನು ಸ್ವಲ್ಪ ಫ್ರೀ ಆಗ್ತೇನೆ, ಅಷ್ಟರವರೆಗೆ ನೋಡ್ತಾನೆ ಇರಬೇಕು. ಇಬ್ಬರು ಕೂಡ ಚಿಕ್ಕವರಾಗಿರೋದ್ರಿಂದ ಗೊತ್ತಾಗೋದಿಲ್ಲ.
ಏನಾದರೂ ಆಟದ ವಸ್ತು ಎಲ್ಲಾದರೂ ಕೂಡ ಸಿಯೋನ್ ಏನಾದರೂ ಚಿಕ್ಕ ಚಿಕ್ಕ ಆಟದ ವಸ್ತು ಎಲ್ಲ ತಂದರೆ ಅಂತ ಹೇಳಿ ನನಗೆ ಹೆದರಿಕೆ ಆಗ್ತದೆ. ಯಾಕಂದರೆ ಮಗುಗೆ ಸಿಕ್ಕಿದರೆ ಮಗು ಫಸ್ಟ್ ಬಾಯಿಗೆ ಹಾಕುವಂಥದ್ದಲ್ವ. ಸೊ ನೋಡ್ತಾನೆ ಇರಬೇಕು, 4 ಕಣ್ಣಿದ್ರೂ ಸಾಲೋದಿಲ್ಲ. ಆದರೂ ನಾನು ಮನೆಯಲ್ಲಿ ನಮ್ಮ ಮನೆಯಲ್ಲೆಲ್ಲ CC ಕ್ಯಾಮ್ರಾ ಬೇಕಂತಲೇ ಇಲ್ಲ. ಯಾಕಂದರೆ ನಾನು ಇಡೀ ಮನೆಯಲ್ಲಿ CC ಕ್ಯಾಮ್ರಾ ಥರ ತಿರುಗಾಡ್ತಾನೇ ಇರ್ತೀನಿ, ಹೊರಗೆ ಒಳಗೆ ಹೋಗ್ತಾನೇ ಇರ್ತೇನೆ. ನಾನೇ ಒಂದು ದೊಡ್ಡ CCTV. ಆದರೂ ಕೂಡ ಕೆಲವೊಮ್ಮೆ ಹೇಳಲಿಕ್ಕಾಗೋದಿಲ್ಲ ಅಲ್ಲ ಏನಾಗ್ತದೆ ಅಂತ ಹೇಳಿ, ಗ್ರಾಚಾರ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ವೀಡಿಯೋಸ್ ಕೆಲವುದೆಲ್ಲ ನಾನು ಶೂಟ್ ಮಾಡಿ ಇಟ್ಟಿದ್ದೇನೆ. ತುಂಬ ದಿನದ ವೀಡಿಯೋಸನ್ನು ಶೂಟ್ ಮಾಡಿದ್ದೇನೆ, ಬಟ್ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಸ್ವಲ್ಪ ಕೈ ನೋವು ಅಂತ ಎಲ್ಲ ಹೇಳಿ ಹಾಸ್ಪಿಟಲ್ ವಿಸಿಟ್ಸೇ ಜಾಸ್ತಿ ಆಯಿತು. ಇನ್ನೂ ಕೂಡ ಕಡಿಮೆ ಆಗಲಿಲ್ಲ. ನನಗೆ ಕಾಮೆಂಟಲ್ಲಿ ಕೂಡ ಒಬ್ಬರು ಕಾಮೆಂಟ್ ಮಾಡಿದರು, ನನಗೆ ಕೂಡ ಅದೇ ರೀತಿಯಲ್ಲಿ ಸೇಮ್ ಪೇಯ್ನ್ ಇದೆ ಅಂತ ಹೇಳಿ. ಸೊ ಪೇಯ್ನ್ ಇದ್ದರೆ ತೋರಿಸಿ, ಯಾಕೆಂತ ಹೇಳಿದರೆ ಡಾಕ್ಟರ್ ಹತ್ರ ನಾವು ಕನ್ಸಲ್ಟ್ ಮಾಡಬೇಕಾಗ್ತದೆ. ಯಾಕಂದರೆ ಕೆಲವೊಮ್ಮೆ ಏನಾದರೂ ಒಂದು ಚಿಕ್ಕ ಪ್ರಾಬ್ಲಮ್ ಇದ್ದು ನಾವು ತೋರಿಸಲಿಲ್ಲ ಆದರೆ ಅದು ಮೇಜರಾಗಿ ಟರ್ನ್ ಆಗುವಂಥ ಒಂದೊಂದು ಚಾನ್ಸಸ್ ಇರ್ತದೆ. ಹಾಗಾಗಿ ಸ್ವಲ್ಪ ನೋವಿದ್ರೂ ಕೂಡ ತೋರಿಸಿ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ಬಟ್ ನಾನೇ ಹೋದದ್ದು ಲೇಟ್. ನನಗೆ ಸ್ಟಾರ್ಟ್ ಆಗಲಿಕ್ಕೆ ಬೇಗನೆ ಸ್ಟಾರ್ಟ್ ಆಗಿದೆ ಕೈ ನೋವು. ಆದರೆ ನಾನು ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಯಾಕಂದರೆ ನೆಗ್ಲೆಕ್ಟ್ ಮಾಡೋದಂತಲ್ಲ, ಈ ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ಯಾವ ರೀತಿ ಆಗ್ತಂತೆ, ನಾವು ಎಷ್ಟು ಬ್ಯುಸಿ ಆಗ್ತೀವಿ ಅಂತ ಹೇಳಿದರೆ ನಮ್ಮನ್ನು ಬಿಟ್ಟು ಬೇರೆ ಎಲ್ಲರಿಗೆ ನಾವು ಟೈಮನ್ನು ಕೊಡ್ತೇವೆ. ಬಟ್ ನಮ್ಮ ಒಂದು ಸೆಲ್ಫಿಗೆ ನಾವು ಟೈಮೇ ಕೊಡೋದಿಲ್ಲ. ಆ ರೀತಿಯಲ್ಲಿ ಆಗಿ ಹೋಗಿತ್ತು. ಯಾವಾಗ ಅದು ಜೋರಾಯಿತು ಆಗ ನನಗೆ, ಯಾವಾಗ ಅದು ನನ್ನ ಎಲ್ಲ ಕೆಲಸಕ್ಕೂ ಅಡ್ಡಿ ತರಲಿಕ್ಕೆ ಸ್ಟಾರ್ಟ್ ಆಯಿತು, ಆಗ ನಾನು ಜೀವಾದೆ, ನಾನು ಇನ್ನೂ ಕೂತ್ಕೊಂಡ್ರೆ ಆಗೋದಿಲ್ಲ, ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳಿ. ನಾನು ಹೋಗೋ ಟೈಮಲ್ಲಿ ಕೂಡ ಅದೇ ರೀತಿಯಲ್ಲಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಲಿಕ್ಕೆ ಹೋಗೋದು ಅನ್ನುವಾಗ 3 ದಿನ ಡಾಕ್ಟ್ರುಗಳು ರಜೆಯಲ್ಲಿದ್ದರು. ಸೊ ಮಂಗಳೂರು ಕಡೆ ಹೋದರೆ ಮಾತ್ರ ಡಾಕ್ಟರ್ ಸಿಗ್ತಾರೆ. ಈಚೆ ಬೆಳ್ತಂಗಡಿ, ಉಜಿರೆ ಕಡೆ ಎಲ್ಲ ಹೋದರೆ ಒಳ್ಳೊಳ್ಳೆ ಡಾಕ್ಟರ್ ಸಿಗೋದು ತುಂಬಾ ಕಷ್ಟ. ನನಗೆ ಇಲ್ಲಿ ಉಜಿರೆಯಲ್ಲಿ ಡಾಕ್ಟ್ರ್ ಏನಂತ ಹೇಳಿದಂದರೆ ಅದೇನಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ನೀವು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ನಮಗೆ ಸ್ಕ್ಯಾನಿಂಗ್ ಇದೆ, ಅಪಾಯಿಂಟ್ಮೆಂಟ್ ಕೂಡ ಇದೆ ಮಧ್ಯಾಹ್ನ ನಂತರ, ಅದಕ್ಕೆ ಕೂಡ ಹೋಗಲಿಕ್ಕಿದೆ. ಈಗ ಫಿಶ್ ಕರಿ ರೆಡಿ ಆಗಿದೆ. ಫಿಶ್ ಕರಿ ರೆಡಿ ಆಗ್ತಾ ಇದ್ದ ಹಾಗೆಯೇ ಸ್ವಲ್ಪ ಟೈಮ್ ಉಳಿದಿತ್ತಲ್ಲ, ಹಾಗಾಗಿ ನಾನೇನಾದರೂ ಒಂದು ವೆಜಿಟೇಬಲ್ ಇದೆ ಅದೊಂದು ಐಟಮ್ ಮಾಡುವ ಅಂತ ಹೇಳಿ, ಟೈಮ್ ಉಳಿದ್ರೆ ಮಾತ್ರ ಮಾಡುವಂಥದ್ದು. ಕೆಲಸಕ್ಕೆ ಕೂಡ ಒಬ್ಬರಿದ್ದಾರೆ, ಹಾಗಾಗಿ ಏನಾದರೂ ಒಂದು ವೆಜ್ ಐಟಮ್ ಕೂಡ ಮಾಡುವ ಅಂತ ಹೇಳಿ ಹೀರೆಕಾಯಿ ಇತ್ತು. ಹೀರೆಕಾಯಿಯನ್ನು ಇಲ್ಲಿ ಕಟ್ ಮಾಡಿ ಪಲ್ಯ ಮಾಡುವ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇನೆ. ಈ ಹೀರೆಕಾಯಿಯ ಪೀಲ್ಸ್ ಏನಿದೆ, ಈ ಒಂದು ಸಿಪ್ಪೆ, ಅದನ್ನು ಕೂಡ ಯೂಸ್ ಮಾಡ್ತಾರಂತೆ. ನನ್ನ ಅತ್ತೆ ಹೇಳ್ತಾಯಿದ್ರು ಅದರದ್ದು ಚಟ್ನಿನ ಎಂಥದ್ದು ಮಾಡ್ತಾರಂತೆ. ನಾವು ಇಷ್ಟರವರೆಗೆ ಮಾಡಲಿಲ್ಲ, ಬಟ್ ಮಾಡ್ತಾರೆ ಅಂತೆ, ಒಳ್ಳೆಯದಾಗ್ತದೆ. ನೀವು ಯಾರಾದರೂ ತಿಂದಿದ್ದೀರಾದರೆ ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ ಕೂಡ ಕಾಮೆಂಟ್ ಮಾಡಿ, ಆಯಿತಾ? ಲೈಕ್ ಮಾಡೋದನ್ನಂತೂ ಮರಿಬೇಡಿ ಇಷ್ಟ ಆದರೆ. ತುಂಬ ಜನ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಬೇಗ ನಾನು 5K ಇಂದ 6K ಫ್ಯಾಮಿಲಿ ತನಕ ರೀಚ್ ಆದೆ. ನನಗಿಂತೂ ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ತುಂಬ ಜನ ಸಪೋರ್ಟ್ ಮಾಡ್ತೀರಾ. ತುಂಬ ಜನ ನನ್ನ ಒಂದು ಸಿಚುವೇಶನ್ನ ನಾನು ಯಾವ ರೀತಿಯಲ್ಲಿ ಈ ಫ್ಯಾಮಿಲಿ ಲೈಫ್ ಆಗಿರ್ಬೋದು ಅಥವಾ ಕೇಕ್ ಬಿಸ್ನೆಸ್ ಆಗಿರ್ಬೋದು, ನಾನೊಂದು ಮದರ್ ಆಗಿ ನಾನು ಯಾವ ರೀತಿಯಲ್ಲಿ ಲೀಡ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಫೀಲಿಂಗ್ಸ್ ಏನಿದೆ ಅದರ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ನನಗೆ ಕಾಮೆಂಟ್ ಮಾಡ್ತಾರೆ. ಯಾರು ಕೂಡ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದಿಲ್ಲ. ನನಗೆ ಅದು ತುಂಬ ಖುಷಿ ಆಗ್ತದೆ. ಕೆಲವರು ಕಾಯ್ತಾ ಇರ್ತಾರೆ ಏನಾದರೂ ಒಂದು ನೆಗೆಟಿವ್ ಹೇಳು ಅಂತ ಹೇಳಿ, ಬಟ್ ಆ ರೀತಿಯಲ್ಲಿ ಇರಬಾರ್ದು. ಯಾವಾಗಲೂ ನಾವು ನೆಗೆಟಿವನ್ನು ಸ್ಪ್ರೆಡ್ ಮಾಡಲಿಕ್ಕೆ ನೋಡಬಾರ್ದು. ಪಾಸಿಟಿವ್ನೆಸ್ ಸ್ಪ್ರೆಡ್ ಮಾಡಿದರೆ ಅದು ಎಲ್ರಿಗೂ ಕೂಡ ಎಫೆಕ್ಟ್ ಆಗ್ತದೆ. ನನಗೆ ನೀವು ನೆಗೆಟಿವ್ ಕಮೆಂಟ್ ಹಾಕಿದರೂ ಕೂಡ ಆ ಕಮೆಂಟನ್ನು ಓದುವವರು ಬೇರೆಯವರಿದ್ದರೆ ಅವ್ರಿಗೂ ಕೂಡ ಅದು ಎಫೆಕ್ಟ್ ಆಗ್ತದೆ. ಈಗ ಎಕ್ಸಾಂಪಲ್, ನನಗೆ ನೀವೇನಾದರೂ ಒಂದು ನೆಗೆಟಿವ್ ಕಮೆಂಟ್ ಹಾಕ್ತಾ ಇದ್ದೀರಾದರೆ ಅದೇ ಕಮೆಂಟನ್ನು ನನ್ನ ಹಸ್ಬೆಂಡ್ ಕೂಡ ಓದ್ಬೋದು ಅಥವಾ ನನ್ನ ಮಮ್ಮಿ ಕೂಡ ಓದ್ಬೋದು. ಸೊ ಅವರಿಗೆ ಒಂದು ಲೋ ಫೀಲ್ ಆಗ್ತದೆ ಅಲ್ವಾ. ಸೊ ಆ ರೀತಿ ಆಗ್ತದೆ. ಹಾಗಾಗಿ ಯಾರಿಗೂ ಕೂಡ ನಾವು ನೆಗೆಟಿವ್ ಕಮೆಂಟ್ ಮಾಡಬಾರ್ದು. ಪಾಸಿಟಿವ್ ಮಾಡಲಿಕ್ಕಿದ್ರೆ ಮಾತ್ರ ಕಮೆಂಟ್ ಮಾಡಬೇಕು. ಹಾಗಂತ ಹೇಳಿ ನಿಮ್ಮ ಒಪಿನಿಯನ್ ನೀವು ಕೊಡ್ಬೋದು, ಒಪಿನಿಯನ್ ಡೆಫಿನೆಟ್ಲಿ ಕೊಡ್ಬೋದು, ಬಟ್ ನೆಗೆಟಿವಿಟಿಯನ್ನು ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು ಅಂತ ಮಾತ್ರ ಹೇಳುವಂಥದ್ದು. ಸೊ ಇಲ್ಲಿ ನನ್ನ ಫಿಶ್ ಕರಿ ಮತ್ತು ಪಲ್ಯ ಎರಡೂ ಕೂಡ ರೆಡಿಯಾಗಿದೆ. ಈಗ ಟೈಮ್ 10:30 ಆಗಿದೆ. 10:30 ಕಳೆದಿದೆ, 10:45 ಆಗ್ತಾ ಬಂದಿದೆ. ಕೆಲವರು ನನಗೆ ಕಾಮೆಂಟ್ ಮಾಡಿ ಕೇಳ್ತಾಯಿದ್ರು, ನಿಮಗೆ ಕೂಡ C-ಸೆಕ್ಷನ್ ಆಗಿದೆ ಅಲ್ವಾ, ನಿಮಗೆ ಯಾಕೆ ಹೊಟ್ಟೆ ಇಲ್ಲ ಅಂತ ಹೇಳಿ. ಮತ್ತು ಕೆಲವರು ಕೇಳ್ತಿದ್ರೆ ಏನು ಮಾಡಿದರೆ ನೀವು, ಯಾವ ಡಯಟನ್ನು ಫಾಲೋ ಮಾಡಿದ್ರೆ ಅಂತ ಹೇಳಿ. ನೋಡಿ, ಇಷ್ಟರವರೆಗೆ ನಾನು ಯಾವುದೇ ಡಯಟನ್ನು ಫಾಲೋ ಮಾಡಲಿಲ್ಲ. ಈಗಲಾದರೂ ಕೂಡ ಟೈಮ್ ಇಲ್ಲದ ಟೈಮಲ್ಲಿ ನಾನು ತಿಂತಾನೆ ಇರ್ತೇನೆ. ನನಗೆ ಹಸಿವಾದ ಕೂಡ ನಾನು ತಿಂತೇನೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಅದೇ ಮಾಡಿದ್ದು. ನೆಕ್ಸ್ಟ್ ಅಂದರೆ ಪೋಸ್ಟ್ ಪಾರ್ಟಮಲ್ಲಿ ಸಿಯೋನ ಟೈಮಲ್ಲಿ ಕೂಡ. ಯಾಕೆಂದರೆ ನನಗೆ ಮೇಯ್ನಾಗಿ ಮಗುಗೆ ಹಾಲಾಗಬೇಕು. ಅದಕ್ಕೋಸ್ಕರ ನಾನು ಯಾವುದೆಲ್ಲ ನನಗೆ ತಿನ್ನಲಿಕ್ಕಾಗ್ತದೆ, ಏನೆಲ್ಲ ನನಗೆ ಸಿಗ್ತದೆ ಮನೆಯಲ್ಲಿ ಅವೈಲೇಬಲ್ ಇದೆ ಎಲ್ಲದನ್ನು ಕೂಡ ತಿಂತೇನೆ. ನಾನು ಕೂಡ ಜಂಕ್ ಎಲ್ಲ ತಿಂತೇನೆ, ಬಿಸ್ಕೆಟ್ಸ್ ಮತ್ತು ಸ್ನ್ಯಾಕ್ಸ್ ಅಂಥದ್ದೆಲ್ಲ ನಾನು ಕೂಡ ತಿಂತೇನೆ.
ನಾವು ಯಾವತ್ತೂ ಕೂಡ ಸಪೂರ ಆಗಲಿಕ್ಕೆ ಅಂತ ಹೇಳಿ ಡಯಟಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಅಟ್ಲೀಸ್ಟ್ ಅಂಟಿಲ್ 6 ಮಂತ್ಸ್ ತನಕ ಏನು ಕೂಡ ಡಯಟೆಲ್ಲ ಮಾಡಬಾರ್ದು. ಡಯಟಿನ ಅಗತ್ಯ ಇಲ್ಲ. ಯಾಕೆಂದರೆ ನೀವು ಅರ್ಥ ಮಾಡ್ಕೊಳ್ಬೇಕೇನು ಅಂತ ಹೇಳಿದರೆ, ನಿಮ್ಮ ಬಾಡಿಯನ್ನು ನೀವು ನೋಡಿಕೊಂಡು ನಾಚಿಕೆ ಪಡುವಂಥದ್ದಲ್ಲ. ನಿಮ್ಮ ಬಾಡಿಯಲ್ಲಿ ಒಂದು ಜೀವ ಇತ್ತು, ಒಳಗೆ ನಿಮ್ಮ ಹೊಟ್ಟೆಯೊಳಗೆ ಒಂದು ಜೀವ ಇತ್ತು. ಆ ಜೀವವನ್ನು, ಆ ಒಂದು ಮಗುವನ್ನು ನೀವು ಈ ಒಂದು ಲೋಕಕ್ಕೆ ತಂದಿದ್ದೀರಿ. ಸೊ ಅದಷ್ಟು ಚಿಕ್ಕ ಕೆಲಸ ಅಲ್ಲ. ಸೊ ಆ ಹೊಟ್ಟೆ ಬರಲಿಕ್ಕೆ ನಿಮಗೆ 9 ತಿಂಗಳ ತನಕ ಟೈಮ್ ತಗೊಂಡಿದೆ. ಹೋಗಲಿಕ್ಕೆ ಕೂಡ ಟೈಮ್ ತಗೊಳ್ತದೆ. ನಿಮಗೆ ಯಾರಾದರೂ ಮನೆಗೆ ಬಂದರು, ವಿಸಿಟಿಗೆ ಬಂದರು, ಕೇಳಿದರು ನಿನ್ನ ಹೊಟ್ಟೆ ಏನು ಈ ರೀತಿಯಲ್ಲಿದೆ ಅಂತ ಹೇಳಿ. ಎಲ್ಲರ ಹೊಟ್ಟೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅದರದ್ದು ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ. ಅದರ ಬಗ್ಗೆ ಹೇಳಲಿಕ್ಕೆ ಹೋದರೆ ಈ ವಿಡಿಯೋದಲ್ಲಿ ತುಂಬ ಲಾಂಗ್ ಆಗ್ತದೆ. ಯಾಕೆಂದರೆ ಅಷ್ಟು ಈಸಿ ಇಲ್ಲ ಇದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೇನೆ. ನನಗೆ ಯಾಕೆ ನನ್ನ ಹೊಟ್ಟೆ ಒಳಗೆ ಹೋಗೋದಿಲ್ಲ ಅಂತ ಹೇಳಿ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಪ್ರಾಕ್ಟಿಕಲ್ ಆಗಿ. ಒಂದು ನೀವು ಮೇಯ್ನಾಗಿ ಅರ್ಥ ಮಾಡ್ಕೊಳ್ಬೇಕೇನು ಅಂತ ಹೇಳಿದರೆ, ಪ್ರತಿಯೊಬ್ಬರ ಬಾಡಿ ಕೂಡ ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡುವಂಥದ್ದು ಎಲ್ಲ ಒಂದು ಥಿಂಗ್ಸಿಗೆ. ಸೊ ಅದೇ ರೀತಿಯಲ್ಲಿ ಕೆಲವರ ಬಾಡಿಯಲ್ಲಿ ಬೇಗನೆ ಈ ಒಂದು ಫ್ಯಾಟ್ ಎಲ್ಲ ಬರ್ನ್ ಆಗ್ತದೆ. ಅಥವಾ ಕೆಲವರಿಗೆ ನೋಡ್ಬೋದು, ಕೆಲವರ ಒಂದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾವ ರೀತಿಯಲ್ಲಿ ಇರ್ತದೆ, ಎಲ್ಲರೂ ಕೂಡ ಸಪೂರ ಇರ್ತಾರೆ. ಸೊ ಅವರು ಸಪೂರ ಆಗಿ ಇರ್ತಾರೆ. ಅವರಿಗೆ ಎಷ್ಟು ಪ್ರೆಗ್ನೆನ್ಸಿಯಲ್ಲಿ ದಪ್ಪ ಬಂದರೂ ಕೂಡ ಕೆಲವರು ದಪ್ಪನೇ ಆಗೋದಿಲ್ಲ, ಆದರೂ ಕೂಡ ಸ್ವಲ್ಪ ದಪ್ಪ ಆದರೂ ಕೂಡ ಅವರು ಬೇಗನೆ ಅವರ ಒಂದು ವೆಯ್ಟ್ ಇಳಿತದೆ. ಕೆಲವರು ಹಾಗೆ ಅಲ್ಲ, ಕೆಲವ್ರದ್ದು ವೆಯ್ಟ್ ಗೇನ್ ಆದರೆ ಅದು ಕಾನ್ಸ್ಟೆಂಟ್ ಆಗಿ ಅದೇ ರೀತಿಯಲ್ಲಿ ಇರ್ತದೆ. ಸ್ವಲ್ಪ ಟೈಮ್ ತಗೊಳ್ತದೆ ಇಳಿಲಿಕ್ಕೆ ಅಂತ ಹೇಳಿ. ಬಟ್ ನೀವು ಹೆಚ್ಚು ಹೆಚ್ಚು ಜಂಕನ್ನು ತಿನ್ನಬಾರ್ದು, ಹೆಲ್ದಿ ಫುಡ್ಡನ್ನು ಫಾಲೋ ಮಾಡಬೇಕು. ಬಟ್ ಒಂದು ನಿಮ್ಮ ಮನಸ್ಸಲ್ಲಿ ಏನಿರಬೇಕಂತ ಹೇಳಿದರೆ, ಒಮ್ಮೆ ನೀವು ಕನ್ಸೀವ್ ಆಗಿ ನಿಮ್ಮ ಬಾಡಿಯನ್ನು ಮೊದಲಿದ್ದ ಹಾಗೇ ನೀವು ಪಡಿಬೇಕು ಅಂತ ಅಂದ್ಕೊಂಡ್ರೆ ಅದು ಸುಮ್ಮನೆ. ಎಕ್ಸಾಕ್ಟಾಗಿ ಆ ರೀತಿಯಲ್ಲಿ ಯಾವತ್ತೂ ಕೂಡ ಅದು ರಿಟರ್ನ್ ಆಗೋದಿಲ್ಲ. ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ನೀವು ಅದು ಮಾಡ್ತಿರೋ ಒಂದು ಸ್ಯಾಕ್ರಿಫೈಸ್. ಸೊ ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ನಿಮ್ಮ ಬಾಡಿ ಬಗ್ಗೆ, ನಿಮ್ಮ ಒಂದು ಸ್ಕಾರ್ ಏನಿದೆ ಅದರ ಬಗ್ಗೆ ಪ್ರೌಡ್ ಫೀಲ್ ಮಾಡಿ. ಹೇಳುವವರು ಬಾಯಿಗೆ ಬಂದಾಗೆ ಹೇಳೋದನ್ನು ಹೇಳ್ತಾನೆ ಇರ್ತಾರೆ. ಅವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಕೇರ್ ಮಾಡಿಬಿಡಿ. ಈವನ್ ನನ್ನ ಬಗ್ಗೆ ಕೂಡ ಮಾತಾಡ್ತಾರೆ, ನಾನು ಕೂಡ ಎಷ್ಟು ತಿಂತೇನೆ ಅಂತ ಹೇಳಿ ಅದರ ಬಗ್ಗೆ ಕೂಡ ಮಾತಾಡೋರಿದ್ದಾರೆ. ಸೊ ನಾನು ಕೇರ್ ಮಾಡೋದಿಲ್ಲ. ನನಗೆ ಹಸಿವಾಗ್ತದೆ, ನಾನು ತಿಂತೇನೆ. ನನ್ನ ಮಗುವಿಗೆ ಹಾಲಾಗಬೇಕು, ನಾನು ತಿಂತೇನೆ. ದಪ್ಪ ಬೇಕಾದರೆ ನಾನು ಮತ್ತೆ ಯಾವಾಗಲಾದರೂ ಇಳಿಸ್ಕೊಳ್ಳಿಕ್ಕೆ ನನಗೆ ಮನಸ್ಸಾದರೆ ನಾನು ಇಳಿಸ್ಕೊಳ್ತೀನಿ, ಇಲ್ಲಾದರೆ ಹೀಗೇನೆ ಇರ್ತೇನೆ. ಹೆಲ್ತಿಗೇನು ಪ್ರಾಬ್ಲಮ್ ಇಲ್ಲ ಆದರೆ. ಯಾಕೆಂದರೆ ನಾವು ಅವರ ಮನೆಯಿಂದ ಹೋಗಿ ಊಟ ಮಾಡಿದ್ದಲ್ಲ ಅಲ್ಲ, ನಮ್ಮ ಮನೆ ಊಟ ನಾವು ಮಾಡುವಂಥದ್ದು. ಸೊ ಏನು ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ, ಅವರಿಗೆಲ್ಲ ಇಗ್ನೋರ್ ಮಾಡಿಬಿಡಿ ಅಷ್ಟೇ. ಸೊ ಇವತ್ತು ಸಿಯೋನನ್ನು ಕೂಡ ಹಸ್ಬೆಂಡ್ ಆಗ ಬಂದಿದ್ದರು, ಅವರು ಕರ್ಕೊಂಡು ಹೋಗಿದ್ದಾರೆ. ನಾನು ಸಿಯೋನ ಬುಕ್ಸಿಗೆಲ್ಲ ಬೈಂಡ್ ಹಾಕ್ತಾ ಇದ್ದೆ. ಆಗ ಕೂಡ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇತ್ತು. ಸೊ ನಾನು ಸ್ವಲ್ಪ ಅನ್ನ ಊಟ ಮಾಡಲಿಲ್ಲ, ಪಾಸ್ತಾ ಮಾಡಿ ತಿಂದಿದ್ದೇನೆ. ಈಗ ನಾನಿಲ್ಲಿ ತುಂಬ ಜನರು ಕೇಳ್ತಾಯಿದ್ರು, ನೀವು ಮಾಡುವಂತಹ ದೋಸೆಯ ಒಂದು ರೆಸಿಪಿಯನ್ನು ಶೇರ್ ಮಾಡಿ ಅಂತ ಹೇಳಿ. ನಾನು ಅಂದಾಜಿಗೆ ಯಾವಾಗಲೂ ಅಕ್ಕಿಯನ್ನು ತೆಗೆಯುವಂಥದ್ದು. ನನಗೆ ಅಂದರೆ ಗೊತ್ತಾಗ್ತದೆ ಎಷ್ಟು ಜನ ಇದ್ದರೆ ಎಷ್ಟು ಮಾಡಬೇಕಂತ ಹೇಳಿ. ನಮ್ಮ ಮನೆ ಕೆಲಸ ಎಲ್ಲ ಆಗುವಾಗ ಕೂಡ ಜನ ತುಂಬ ಇರ್ತಿದ್ರಲ್ಲ, ಒಂದೊಂದು ದಿನ ನಾನು 105, 130 ಕಡುಬನ್ನು ಮಾಡಿದ ದಿನ ಕೂಡ ಇದೆ, ಹಿಂದಿನ ದಿನ ಕೂತ್ಕೊಂಡು. ಸೊ ಪ್ರೆಗ್ನೆನ್ಸಿ ಟೈಮ್ದು ಕಳೆದ ವೀಡಿಯೋಸ್ ಎಲ್ಲ, ಡೈಲಿ ವ್ಲಾಗ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಸೊ ಹಾಗೆ ನಾನು ಅಂದಾಜಿಗೆ ತೆಗೆಯುವಂಥದ್ದು. ನಾವು ಮನೆಯವರೇ ಇರುವಾಗ ಎಷ್ಟು ಬೇಕು ಅದೆಲ್ಲ ನನಗೆ ಅಂದಾಜಿಗೆ ಗೊತ್ತಾಗ್ತದೆ. ಸೊ ಇಲ್ಲಿ ನಾನು ಬೆಳ್ತಕ್ಕಿ ತೆಕ್ಕೊಂಡಿದ್ದೇನೆ. ಈ ಸೊಸೈಟಿಯಲ್ಲೆಲ್ಲ ಸಿಗ್ತದಲ್ಲ ಬಿಳಿ ಅಕ್ಕಿ. ಸೊ ಆ ಅಕ್ಕಿ ಇದು ಕಮ್ಮಿ ರೇಟಿದು ದೋಸೆಯ ಒಂದು ರೆಸಿಪಿ ಆಯಿತಾ. ಇದೇ ಜಾಗದಲ್ಲಿ ನೀವು ಅರ್ಧ ಬಿಳಿ ಅಕ್ಕಿ ಮತ್ತು ಅರ್ಧ ಇಡ್ಲಿ ರೈಸನ್ನು ಕೂಡ ತಗೊಳ್ಬೋದು. ನಾನಿಲ್ಲಿ ಈಗ ಬೇರೆ ಒಂದು ಸಪ್ರೇಟ್ ಟಿಫಿನಿಗೆ 2 ಹಿಡಿಯಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಕೊಟ್ಟಿದ್ದೇನೆ. ಅದ ನಂತರ 1 ಟೀ ಸ್ಪೂನಷ್ಟು ಮೆಂತೆಯನ್ನು ಹಾಕಿದ್ದೇನೆ. ನೆಕ್ಸ್ಟ್ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನು ಅಂತ ಹೇಳಿದರೆ, ಸಾಫ್ಟಾಗಿ ಬರಲಿಕ್ಕೆ ಅವಲಕ್ಕಿ. ಇಲ್ಲಿ ನಾನು 1 ಕೋಪಷ್ಟು, ದೊಡ್ಡ ಕೋಪಲ್ಲಿ 1 ಕೋಪಷ್ಟು ಅವಲಕ್ಕಿನ ತಗೊಂಡಿದ್ದೇನೆ. ಈ ಅಕ್ಕಿ ಒಂದು 5 ಲೋಟದಷ್ಟು ಇರ್ಬೋದು. ಸೊ ಒಂದು 5 ಲೋಟ ಅಕ್ಕಿಗೆ ಈ ರೀತಿ ಒಂದು 4 ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆ, ಅದಕ್ಕೆ 1 ಟೀ ಸ್ಪೂನ್ನಷ್ಟು ಮೆಂತೆ ಮತ್ತು 1 ಕಪ್ಪಷ್ಟು ಈ ಒಂದು ಅವಲಕ್ಕಿ ಏನಿದೆ ಅದನ್ನು ತಗೊಂಡಿದ್ದೇನೆ. ಈ ಅವಲಕ್ಕಿಯನ್ನು ಈಗ ನೆನೆಸಲಿಕ್ಕೆ ಇಲ್ಲ, ಅದನ್ನು ಜಸ್ಟ್ ವಾಶ್ ಮಾಡಿ ಗ್ರೈಂಡ್ ಮಾಡುವಂಥದ್ದು ಉದ್ದಿನ ಬೇಳೆ ಒಟ್ಟಿಗೆ. ಈ ಅಕ್ಕಿಯನ್ನು ಮಾತ್ರ ನಾನೀಗ ತೊಳೆದು ಇಡ್ತಾ ಇದ್ದೇನೆ. ಯಾಕೆಂದರೆ ಮಧ್ಯಾಹ್ನ ನಂತರ ನಮಗೆ ಸ್ಕ್ಯಾನಿಂಗಿಗೆ ಹೋಗಲಿಕ್ಕಿದೆ, ಕೈಯ ಸ್ಕ್ಯಾನಿಂಗ್ ಕೊಟ್ಟಿದ್ದಾರಲ್ಲ. ಸೊ ಬೆಳ್ತಂಗಡಿಗೆ ಹೋಗಲಿಕ್ಕಿದೆ. ಅಲ್ಲಿ ಹೋಗಿ ಬಂದು ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ ಅಲ್ಲ. ಹಾಗೆ ನೆಕ್ಸ್ಟ್ ನಾನು ಹಾಕುವಂಥದ್ದು ಡ್ರೈ ಈಸ್ಟ್, ಆ್ಯಕ್ಟಿವ್ ಡ್ರೈ ಈಸ್ಟ್ ಏನಿದೆ ಅದನ್ನು ಹಾಕ್ತೇನೆ. ಇಷ್ಟು ಕೂಡ ನಾನು ಹೆಚ್ಚು ಹಾಕೋದಿಲ್ಲ, ನೋಡಿ ಇಷ್ಟೇ ಹಾಕುವಂಥದ್ದು. ಈಗ ಹಾಕೋದಿಲ್ಲ, ಮತ್ತು ನಾನು ಹೇಳ್ತೇನೆ. ಈ ಇಷ್ಟೇ ಈಸ್ಟನ್ನು ನಾನು ತಗೊಂಡಿದ್ದೇನೆ. ಈ ಈಸ್ಟನ್ನು ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡಬೇಕಂತ ಹೇಳಿದರೆ, ನಾವು ಕೈ ಮುಳುಗಿಸಿ ಹಿಡಿಯುವಾಗ ನಮಗೆ ನೀರು ಬಿಸಿ ಇದೆ ಅಂತ ಹೇಳಿ
ಗೊತ್ತಾಗಬೇಕು ಅಷ್ಟೇ. ಆದರೆ ತುಂಬ ಬಿಸಿ ಅಂತ ಹೇಳಿ ಅನ್ನಿಸಬಾರ್ದು. ಅಂದರೆ ಉಗುರು ಬೆಚ್ಚ ಸಹ ಅಲ್ಲ, ವಾರ್ಮ್ ವಾಟರ್ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ನೀರಿಗೆ 1 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಇಷ್ಟು ಈ ಒಂದು 10 ರಿಂದ 18 ಕಾಳಷ್ಟು ಈ ಒಂದು ಈಸ್ಟ್ ಏನಿದೆ ಇದನ್ನು ಹಾಕಿ ಇಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ಮಿಕ್ಸ್ ಮಾಡಿದ ನಂತರ ಈಸ್ಟ್ ಒಳ್ಳೆಯದಾಗಿದೆ ಆದರೆ ಒಂದು ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆನಂತರ ಈ ಹಿಟ್ಟೇನಿದೆ ನಾವು ಇದನ್ನೆಲ್ಲ ಕಡ್ದು ಮಿಕ್ಸ್ ಮಾಡ್ತೇವೆ ಅಲ್ವಾ, ಅವಲಕ್ಕಿ, ಅಕ್ಕಿ ಮತ್ತು ಈ ಉದ್ದಿನ ಬೇಳೆ, ಮೆಂತೆ ಎಲ್ಲದನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಆ ಒಂದು ಈಸ್ಟಿನ ಮಿಕ್ಸ್ಚರ್ ಏನಿದೆ ಅದನ್ನು ಹಾಕಿ ಚೆಂದ ಮಾಡಿ ಕಲಸಿ ಇಟ್ಟರೆ ಆಯಿತು. ಚೆನ್ನಾಗಿ ಹಿಟ್ಟು ಕೂಡ ಉಬ್ಬಿ ಬರ್ತದೆ. ಇಲ್ಲಾದರೂ ಕೂಡ ನಿಮಗೆ ಉದ್ದಿನ ಬೇಳೆಯಲ್ಲಿ ಉಬ್ಬಿಸ್ಬೋದು, ಆದರೆ ಉದ್ದಿನ ಬೇಳೆ ಕ್ವಾಂಟಿಟಿಯನ್ನು ಜಾಸ್ತಿ ತಗೊಳ್ಬೇಕು. ಸೊ ಇಲ್ಲಿ ಸಿಯೋನ್ಗೆ ದುಬೈಯಿಂದ ಅವರ ಕಸಿನ್ ಒಂದು ಈ ಜಿರಾಫಿದೊಂದು ಮ್ಯಾಸ್ಕೊಟ್ ಥರದೊಂದು ಕಾಸ್ಟ್ಯೂಮನ್ನು ಕಳಿಸಿದ್ದಾರೆ. ಸೊ ಅದನ್ನು ಹಾಕ್ಕೊಂಡು ಇಲ್ಲಿ ತುಂಬ ಖುಷಿ ಅವನಿಗೆ. ಸೆಕೆ ಇದೆ ಬಟ್ ಹಾಕ್ಕೊಂಡು ತುಂಬ ಖುಷಿ. ಅವನ ಕಸಿನ್ ಕೂಡ ಬಂದಿದ್ದಾನೆ, ಹಾಗಾಗಿ ಒಟ್ಟಿಗೆ ಆಟ ಆಡ್ತಾ ಇದ್ರು. ಸೊ ಈಗ ಅವರೆಲ್ಲ ಹೊರಟಿದ್ದಾರೆ. ನಾವು ಕೂಡ ಈಗ ಬೆಳ್ತಂಗಡಿ ಹೋಗುವ ಅಂತ ಹೇಳಿ ಹೊರಟಿದ್ದೇವೆ. ಈ ಒಂದು JCB ಟ್ರಕ್ ಏನಿದೆ ಇದು ಕೂಡ ರಿಮೂವ್ ಮಾಡ್ಬೋದು. ಟ್ರಕ್ಕಿಂದ JCB ಕೂಡ ರಿಮೂವ್ ಮಾಡ್ಬೋದು, ದೊಡ್ಡದಾಗಿದೆ. ಇದು ಕೂಡ ದುಬೈಯಿಂದ ಕಳಿಸಿರುವಂಥದ್ದು. ತುಂಬ ಖುಷಿ. ಒಂದು 4-5 ದಿನ ಅದು ಕೈಯಲ್ಲೇ ಇತ್ತು, ತೆಗಿತಾನೇ ಇರಲಿಲ್ಲ ಕೈಯಿಂದ. ಬೆಳ್ತಂಗಡಿ ಹೋದ ನಂತರ ನಾನೇನು ಕೂಡ ಶೂಟ್ ಮಾಡಲಿಲ್ಲ, ಯಾಕಂದರೆ ತುಂಬಾ ಬ್ಯುಸಿ ಆಯಿತು ಆಚೆ ಈಚೆ ಅಂತ ಹೇಳಿ. ಮಗು ಕೂಡ ಕೂಗ್ತಾ ಇದ್ದ, ಅವನನ್ನು ಹಿಡಿಲಿಕ್ಕೆ ಇಬ್ಬರು ಬೇಕು, ತುಂಬಾ ಒದ್ದಾಡ್ತಾನೆ ಅವನು. ಅದರ ನಂತರ ಇಲ್ಲಿ ನಾವು ಹಸ್ಬೆಂಡಿದ ಅಕ್ಕನ ಮನೆ ಇದೆ ಮಡಂತೇರಲ್ಲ, ಅಲ್ಲಿಗೆ ಬಂದಿದ್ವಿ. ಬರುವಾಗ ಶವರ್ಮ ಕೂಡ ತಗೊಂಡು ಬಂದಿದ್ವಿ. ಇಲ್ಲಿ ಸಿಯೋನ್ನ ಸ್ಕೂಲಿಗೆ ಯೂನಿಫಾರ್ಮ್ ಹಾಕಿ ಫೋಟೋ ಕೊಡಲಿಕ್ಕಿತ್ತು, ಮತ್ತು ಪೇರೆಂಟ್ಸ್ ಜೊತೆಗೆ ಕೂಡ ಯೂನಿಫಾರ್ಮ್ ಹಾಕಿ ಫೋಟೋ ತೆಗಿಲಿಕ್ಕಿದೆ. ಹಾಗಾಗಿ ನಾವಿಲ್ಲಿ ಇವರು ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸು, ಇವರ ಮನೆಗೇ ಬಂದಿದ್ದೇವೆ. ಇಲ್ಲಿ ಸಿಯೋನನ್ನು ಕೂರಿಸಿ ಇಲ್ಲಿ ಹೇಳ್ತಾ ಇದ್ದೇವೆ ಸ್ಮೈಲ್ ಮಾಡಲಿಕ್ಕೆ. ಮಕ್ಕಳದೊಂದು ಅಟೆನ್ಷನನ್ನು ತಗೊಂಡು ಅವ್ರದ್ದೊಂದು ಕರೆಕ್ಟ್ ಫೋಟೋಗ್ರಫಿ ಮಾಡೋದಂದರೆ ತುಂಬಾ ಕಷ್ಟ. ಸ್ಮೈಲ್ ಮಾಡು ಅಂತ ಹೇಳಿದರೆ ಯಾವ ರೀತಿಯಲ್ಲೆಲ್ಲ ಸ್ಮೈಲ್ ಮಾಡ್ತಾ ಇದ್ದ, ಆರ್ಟಿಫಿಷಿಯಲ್ ಸ್ಮೈಲ್ ಎಲ್ಲ ಕೊಡ್ತಾ ಇದ್ದ. ಸೊ ಅದಕ್ಕೆ ನಾನು ನಿಂತ್ಕೊಂಡು ಹೇಳ್ತಾ ಇದ್ದೆ, ಆರ್ಟಿಫಿಷಿಯಲ್ ಸ್ಮೈಲ್ ಕೊಡಬೇಡ, ನಿನ್ನ ನ್ಯಾಚುರಲ್ ಸ್ಮೈಲೇ ಕೊಡು ಅಂತ ಹೇಳಿ. ಬಟ್ ಅವನಿಗೆ ತೆಗೆಯುವಾಗ ಲೈಟ್ ಅದೆಲ್ಲ ಸೆಟ್ ಮಾಡಬೇಕಲ್ಲ, ಸೊ ಅವರೆಲ್ಲ ಸೆಟ್ ಮಾಡುವಾಗಲೇ ಅವನಿಗೆ ಮೂಡ್ ಆಫ್ ಆಗಿ ಹೋಯಿತು. ಅವನು ಸರಿಯಾಗಿ ಪೋಸೇ ಕೊಡ್ತಾ ಇರಲಿಲ್ಲ. ಇಲ್ಲಿ ಒಂದು ಲಾಸ್ಟಿಗೆ ಒಂದು ಪಿಕ್ಚರ್ ಕರೆಕ್ಟಾಗಿದ್ದು ಸಿಕ್ಕಿದೆ. ಸೊ ಮಕ್ಕಳನ್ನು ಹಿಡಿದು ಕೂರಿಸ್ಕೊಳ್ಳುವಂಥದ್ದು ತುಂಬಾ ಕಷ್ಟದ ಕೆಲಸ. ಚಿಕ್ಕ ಮಕ್ಕಳು ಈ ಒಂದು ನ್ಯೂ ಬಾರ್ನ್ ಬೇಬಿದೆಲ್ಲ ಫೋಟೋಶೂಟ್ ಎಲ್ಲ ಮಾಡ್ತಾರಲ್ಲ, ತುಂಬ ಕಷ್ಟ, ತುಂಬ ಪೇಷನ್ಸ್ ಬೇಕು. ಅದರ ನಂತರ ನಮ್ಮ ಜೊತೆ ಕೂಡ ನಿಲ್ಲಿಸಿ ಎಲ್ಲ ಫೋಟೋ ಎಲ್ಲ ತೆಗೆದಾದ ನಂತರ ಮನೆಗೆ ಬಂದಿದ್ದೇವೆ. ಈ ಒಂದು ಟಾಕಿಂಗ್ ಕ್ಯಾಕ್ಟಸ್ ಏನಿದೆ ಇದನ್ನು ಕೂಡ ಕಳಿಸಿದ್ದಾರೆ. ಇದು ಚಿಕ್ಕ ಮಗುವಿಗೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ಈಗ ಸದ್ಯಕ್ಕೆ ಇವನು ಇದರಲ್ಲಿ ಆಟ ಆಡ್ತಾ ಇಲ್ಲ, ಅವನ ಬಾಯಿಗೆ ಮಾತ್ರ ಹಾಕುವಂಥದ್ದು. ಸಿಯೋನೇ ಆಟ ಆಡ್ತಾ ಇದ್ದಾನೆ. ಈಗ ಮನೆಗೆ ಬಂದಿದ್ದೇವೆ ಅಲ್ವಾ, ಆಗ ನೆನೆಯಲಿಕ್ಕೆ ಹಾಕಿದಂತಹ ಅಕ್ಕಿಯನ್ನು ಕಡಿಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ ನಾನಿಲ್ಲಿ. ಈ ಅಕ್ಕಿಯನ್ನು ಕಡ್ದು ನಾನು ಮಲಗಲಿಕ್ಕೆ ಮುಂಚೆ ಈ ಒಂದು ಈಸ್ಟ್ ಏನಿದೆ ಅದನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ ಇಟ್ಟು ಮಲಗುವಂಥದ್ದು. ಸೊ ಬೆಳಿಗ್ಗೆಗೆ ನಾನು ಎದ್ದೇಳುವಾಗ ಕರೆಕ್ಟಾಗಿ ಹಿಟ್ಟು ರೈಸ್ ಆಗಿ ಬಂದಿರ್ತದೆ. ಕೆಲವರು ಸ್ವಲ್ಪ ಜಾಸ್ತಿ ಈಸ್ಟನ್ನೆಲ್ಲ ಯೂಸ್ ಮಾಡ್ತಾರೆ, 1 ಟೀ ಸ್ಪೂನೆಲ್ಲ ಯೂಸ್ ಮಾಡ್ತಾರೆ. ಕರೆಕ್ಟಾಗಿ ನಾವು ಆ ಈಸ್ಟನ್ನು ಯಾವ ರೀತಿಯಲ್ಲಿ ನಾವು ಫರ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡಬೇಕು ಆ ರೀತಿಯಲ್ಲಿ ಈ ಒಂದು ಸಕ್ಕರೆ ನೀರಲ್ಲಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಯೂಸ್ ಮಾಡಿದರೆ ಸ್ವಲ್ಪ ಈಸ್ಟ್ ಸಾಕು. ಅದರಿಂದ ನಮಗೆ ಏನು ಕೂಡ ಹಾರ್ಮ್ ಇಲ್ಲ. ಈಸ್ಟ್ನ ಬಗ್ಗೆ ಕರೆಕ್ಟಾಗಿ ಯಾರಿಗೆ ಕೂಡ ಗೊತ್ತಿಲ್ಲ. ಈ ಈಸ್ಟ್ ಏನಿದೆ ಇದರ ಕೆಲಸ ಈ ಒಂದು ಈ ಫುಡ್ ಏನಿದೆ ಅದನ್ನು ಹಾಳು ಮಾಡುವಂಥದ್ದು. ಸೊ ಅದನ್ನು ನಾವು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡ್ತೇವಲ್ಲ, ಅದು ಜೀವ ಆಗಬೇಕಾದ್ರೆ ಅದಕ್ಕೆ ಈ ಉಗುರು ಬೆಚ್ಚಾಗಿರುವಂತಹ ವಾರ್ಮ್ ಆಗಿರುವಂತಹ ನೀರು, ಸಕ್ಕರೆ ಇಂಥದ್ದೆಲ್ಲ ಬೇಕು. ಆಗ ಅದು ಆ್ಯಕ್ಟಿವೇಟ್ ಆಗ್ತದೆ. ಅದಕ್ಕೆ ಹಾಕಿ ಯೂಸ್ ಮಾಡೋದು ಯಾಕೆ ಅಂತ ಹೇಳಿದರೆ ಅದಕ್ಕೋಸ್ಕರನೇ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಡ್ರೈ ಈಸ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅಥವಾ ಈ ಫ್ರಿಜ್ಜಲ್ಲಿರುವ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡಿ ಇಟ್ಟರೆ ಅದು ಉಬ್ಬಿ ಬರೋದಿಲ್ಲ. ಈಸ್ಟ್ ಒಳ್ಳೆಯದಾಗಿ ಇರ್ತದೆ, ಬಟ್ ಅದು ಸತ್ತು ಹೋಗ್ತದೆ, ಹಾಗಾಗಿ ಉಬ್ಬಿ ಬರೋದಿಲ್ಲ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ, ನಿಮ್ಮದೇನಾದರೂ ಸಜೆಷನ್ಸ್ ಏನಾದರೂ ಇದೆ ಆದರೆ ಕಾಮೆಂಟ್ ಮಾಡೋದನ್ನೆಲ್ಲ ಮರಿಬೇಡಿ. ತುಂಬ ಜನ ಕೇಕ್ ರೆಸಿಪೀಸನ್ನು ಕೇಳ್ತಾ ಇದ್ದೀರಾ. ಕೇಕ್ ರೆಸಿಪಿಯನ್ನು ನಾನು ಹಾಕ್ತೇನೆ, ಬಟ್ ನಾನೀಗ ಸ್ವಲ್ಪ ರೆಸ್ಟಿಂಗ್ ಪೀರಿಯಡಲ್ಲಿ ಇದ್ದೇನೆ. ನನಗೆ ಡಾಕ್ಟರ್ ಕಂಪ್ಲೀಟಾಗಿ ಕೈಗೆ ರೆಸ್ಟ್ ಕೊಡಲಿಕ್ಕೆ ಹೇಳಿದ್ದಾರೆ, ಹಾಗೂ ಬೆಲ್ಟ್ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ನಾನು ರೆಸ್ಟ್ ಮಾಡ್ತಾ ಇರೋದ್ರಿಂದ ಮತ್ತು ಯಾವುದೋ ಆರ್ಡ್ರ್ ಕೂಡ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಕೇಕ್ ಮಾಡಿದರೆ ವೇಸ್ಟಾಗಿ ಹೋಗ್ತದೆ. ಸೊ ಕೇಕ್ ಆರ್ಡ್ರ್ ಬಂದಾಗ ನಾನು ನಿಮಗೆ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೇನೆ. ಆಲ್ರೆಡಿ ಮಿಕ್ಸಿಯಲ್ಲಿ ಮಾಡುವಂತಹ ಕೇಕ್ನ ರೆಸಿಪಿನ ನಾನು ನನ್ನ ಫಸ್ಟ್ ವೀಡಿಯೋಸಲ್ಲೆಲ್ಲ ನೋಡ್ಬೋದು, ನೀವು ಚೆಕ್ ಮಾಡಿ. ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಆದರೆ ಬೇರೆ ವೀಡಿಯೋಸನ್ನು ಕೂಡ ಚೆಕ್ ಮಾಡಿ ನೋಡಿ. ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.